ಡಿಸೆಂಬರ್ ತಿಂಗಳು ಬಂದ್ರೆ ಶಾಲಾ ಮಕ್ಕಳ ಪ್ರವಾಸದ ಅಬ್ಬರ ಶುರುವಾಗುತ್ತೆ. ಶಾಲಾ ಪ್ರವಾಸಿ ತಂಡಗಳು ಮಲ್ಪೆ ಬೀಚ್ಗೆ ಹೋಗೋದು ಸಾಮಾನ್ಯ. ಆದ್ರೆ ಕಡಲಿಗೆ ಇಳಿಯುವ ಮಕ್ಕಳಿಗೆ ಅಪಾಯ ಕಾದಿದೆ. ಸ್ಥಳೀಯರ ಸೂಚನೆ ಪಾಲಿಸದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಶಾಲಾ ಪ್ರವಾಸಕ್ಕೆ ಬರುವ ಮಕ್ಕಳು ಮೇಲ್ವಿಚಾರಕರು ವಹಿಸಬೇಕಾದಂತ ಎಚ್ಚರಿಕೆಗಳೇನು? ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ. ನಾನೀಗ ಮಲ್ಪೆ ಬೀಚ್ನಲ್ಲಿ ಇದ್ದೇನೆ. ಇದು ಪ್ರವಾಸೋದ್ಯಮದ ಪೀಕ್ ಟೈಮ್. ಕಳೆದ 5 ವರ್ಷದ ಡಾಟಾವನ್ನು ತೆಗೆದರೆ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನ ಹೆಚ್ಚು ಬರ್ತಾ ಇದ್ದಾರೆ ಪ್ರವಾಸಿಗಳು. ಹಾಗೆ ಬರುವವರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಅನ್ನುವಂಥದ್ದು. ಮುಖ್ಯವಾಗಿ ಉತ್ತರ ಕರ್ನಾಟಕ ಬಯಲುಸೀಮೆಯ ಭಾಗದ ಸಾಕಷ್ಟು ಮಂದಿ ಶಾಲಾ ಪ್ರವಾಸಕ್ಕೆ ಅಂತ ಈ ಭಾಗಕ್ಕೆ ಬರ್ತಾರೆ. ಆ ರೀತಿ ಬರುವಂಥವರು ಲಕ್ಷಾಂತರ ಜನ ಪ್ರವಾಸಿಗರು. ಸೊ ಹಾಗೆ ಬಂದ ಮಕ್ಕಳಿಗೆ ಜೀವನದಲ್ಲೇ ಮೊದಲ ಬಾರಿ ಸಮುದ್ರ ನೋಡುವಂಥ ಒಂದು ಉತ್ಸಾಹದಲ್ಲಿ ಇರ್ತಾರೆ. ಬಂದವರು ನೀರಿನ ಕಡೆಗೆ ಹೋಗ್ತಾರೆ. ಅಪಾಯ ಆಹ್ವಾನಿಸುತ್ತೆ. ಸಮುದ್ರ ಯಾವ ರೀತಿ ವರ್ತಿಸುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಸ್ಥಳೀಯರಿಗೆ ಒಂದು ಅಂದಾಜಿರುತ್ತೆ, ಇಲ್ಲಿ ಹೋಗ್ಬೋದು, ಈ ಜಾಗ ಸೇಫ್, ಇನ್ನೊಂದು ಮತ್ತೊಂದು ಅಂತ. ಆದರೆ ಹೊರಭಾಗದಿಂದ ಬರುವವರಿಗೆ, ಅದರಲ್ಲೂ ಮುಖ್ಯವಾಗಿ ಮಕ್ಕಳನ್ನು ಕರ್ಕೊಂಡು ಬರುವಂಥವರಿಗೆ ಬಹಳ ಎಚ್ಚರಿಕೆ ಇಲ್ಲಿ ಅಗತ್ಯ ಇರುತ್ತೆ. ಆದ್ದರಿಂದ ಈಗ ನಾವು ನೋಡ್ಬೋದು, ಇಲ್ಲಿ ಸಾವಿರಾರು ಮಕ್ಕಳು ನೀರಿನಲ್ಲಿ ಆಟ ಆಡ್ತಾ ಇರುವಂಥ ದೃಶ್ಯ. ಸದ್ಯಕ್ಕೆ ಅವರೊಂದು ಕಣ್ಗಾವಲಿನಲ್ಲಿದ್ದಾರೆ, ಸೇಫ್ ಆಗಿದ್ದಾರೆ. ಯಾವ ಜಾಗವನ್ನು ನಿಗದಿ ಮಾಡಿದ್ದಾರೆ, ಮಕ್ಕಳಿಗೆ ಸೇಫ್ ಅಂತ ಗುರುತಿಸಿದ್ದಾರೆ, ಆ ಜಾಗದಲ್ಲಿಯೇ ಆಟವನ್ನು ಆಡಿದರೆ, ನೀರಾಟವನ್ನು ಆಡಿದರೆ, ಮೋಜನ್ನು ಮಾಡಿದರೆ ಒಳ್ಳೆಯದು. ಅದನ್ನು ತಪ್ಪಿ ಬೇರೆ ಭಾಗಗಳಿಗೆ ಹೋದಾಗ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಸೊ ಬಹಳ ಇನ್ಸ್ಟ್ರಕ್ಷನ್ಸನ್ನು ಈಗಾಗಲೇ ಬರುವಂಥ ಪ್ರವಾಸಿಗರಿಗೆ ಜಿಲ್ಲಾಡಳಿತ ಕೊಟ್ಟಿದೆ. ರಾಜ್ಯ ಮಟ್ಟದಲ್ಲೂ ಕೂಡ ಪೊಲೀಸ್ ಇಲಾಖೆ ಹಲವಾರು ಸೂಚನೆಗಳನ್ನು ನೀಡಿರುವಂಥದ್ದು. ಪ್ರವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಗಳನ್ನು ಪೊಲೀಸ್ ಇಲಾಖೆ ರಾಜ್ಯ ಮಟ್ಟದಲ್ಲಿ ಕೂಡ ಕೊಟ್ಟಿದೆ. ಸೊ ನೀವು ಮಲ್ಪೆ ಕಡೆಗೆ ಬರ್ತೀರಿ ಅಂತೇಳಿ ಆದರೆ ಇಲ್ಲಿನ ಸ್ಥಳೀಯ ಪೊಲೀಸರ ಮಾಹಿತಿಯನ್ನು ಇಟ್ಟುಕೊಳ್ಳೋದು ಒಳ್ಳೆಯದು. ಮತ್ತು ಬಂದ ತಕ್ಷಣ ಇಲ್ಲಿ ಕೆಲವೊಂದು ಆಯ್ದ ಸ್ಥಳಗಳಿವೆ. ಅಂಥ ಸ್ಥಳಗಳಿಗೆ ಹೋಗಿ, ಅಂದರೆ ಬೋಟಿಂಗ್ ಇನ್ನೊಂದು ಮತ್ತೊಂದು ಆರಂಭ ಆಗುವಂಥ ಸ್ಥಳಗಳಿವೆ, ಅಲ್ಲಿ ಹೋಗಿ ಅವರು ಕೊಡುವಂಥ ಇನ್ಸ್ಟ್ರಕ್ಷನ್ಸನ್ನು ಪಡೆದುಕೊಂಡ ನಂತರವೇ ಮಕ್ಕಳಿಗೆ ನೀರಿಗೆ ಇಳಿಯುವುದಕ್ಕೆ ಬಿಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.